ಇವತ್ತು ಒಂದು ಹೇರ್ ಫಾಲ್ಸ್ಗೆ ಮನೆಯಲ್ಲಿ ತಯಾರಾಗುವಂತದ್ದು ಒಂದು ಹೋಮ್ ಮೇಡ್ ರೆಮಿಡಿ ತಯಾರು ಮಾಡ್ತಾ ಇದ್ದೀನಿ. ಈಗ ಮಕ್ಕಳಿಗೆ ಆಗ್ಲಿ ದೊಡ್ಡವರಿಗೆ ಆಗ್ಲಿ ತುಂಬಾನೇ ಹೇರ್ ಫಾಲ್ಸ್ ಪ್ರಾಬ್ಲಮ್ ಇದೆ. ಯಾಕಂದ್ರೆ ಊಟದಲ್ಲಿ, ಹೆಲ್ತ್ ಅಲ್ಲಿ ಯಾವುದನ್ನು ಗ್ರೋತ್ ಇರಲ್ಲ. ಅದಕ್ಕಾಗಿ ಇದು ಒಂದು ರೆಮಿಡಿ ನಾನು ತಯಾರು ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವಂತ ವಸ್ತು ಕಲೋಂಜಿ 200 ಗ್ರಾಮ್, ಮೆಂತೆ ಪುಡಿ. ಈಗ ಮೆಂತೆ ಕಾಳು ತಗೊಂಡ್ರು ಪರವಾಗಿಲ್ಲ, ಬಟ್ ಈಗ ಮೆಂತೆ ಪುಡಿ ಸಿಗುತ್ತೆ, ಹಂಗಾಗಿ ನಾನೆಲ್ಲ ಪೌಡರ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಮೆಂತೆ ಪುಡಿ 200 ಗ್ರಾಮ್ಸ್, ಆಮ್ಲ ಪುಡಿ 200 ಗ್ರಾಮ್ಸ್, ಇದು ರಿಟಾ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಅಂಟಿನಕಾಯಿ ಪುಡಿ ಅಂತ, ಅದು ಒಂದು 100 ಗ್ರಾಮ್, ಶಿಕೆ ಪುಡಿ ಒಂದು 100 ಗ್ರಾಮ್. ಇಷ್ಟು ಮಾತ್ರ ನಿಮಗೆ ಬೇಕು. ಇದನ್ನು ತಯಾರು ಮಾಡುವ ವಿಧಾನ ನಾನೀಗ ತೋರಿಸ್ತೇನೆ. ನೋಡಿ ಫ್ರೆಂಡ್ಸ್, ಎಲ್ಲಾ ಪುಡಿಯನ್ನು ಈ ತರ ಒಂದೊಂದಾಗಿ 200 ಗ್ರಾಮ್ ಆಮ್ಲ ಪೌಡರ್ ಆಯ್ತು, 200 ಗ್ರಾಮ್ ಮೆಂತಿ ಪೌಡರ್ ಆಯ್ತು, 100 ಗ್ರಾಮ್ ರಿಠಾ ಪೌಡರ್ ಆಯ್ತು, ಅಂಟಿನಕಾಯಿ ಪುಡಿ ಅಂತಾರೆ, 100 ಗ್ರಾಮ್ ಶೀಕೆಕಾಯಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಸುಮಾರು ನಿಮಗೆ ಒಬ್ರಿಗಾದ್ರೆ 2-3 ತಿಂಗಳು ಬರುತ್ತೆ. ಬಟ್ ನಿಮ್ಮ ಮನೇಲಿ 2-3 ಇದಾರೆ ಅಂದ್ರೆ ಕನಿಷ್ಠ 1-1.5 ತಿಂಗಳಾದ್ರೂ ಬರುತ್ತೆ. ಯಾಕಂದ್ರೆ ವೀಕ್ಲಿ 1 ಟೈಮ್ ಅಲ್ವಾ, ಆದ್ರೆ 2 ಟೈಮ್ ಮಾಡಿ, ಇಲ್ಲಾಂದ್ರೆ 1 ಟೈಮ್ ಆದ್ರೂ ಸಂಡೇ ಎವ್ರಿ ಸಂಡೇ ಇದು ಹಚ್ಬೋದು. ಇದು 2-3 ಹಚ್ಕೊಂಡ್ರೆ ನಿಮ್ಗೆ 1.5 ತಿಂಗಳು ಬರುತ್ತೆ. ಇದನ್ನೊಂದೇ ಸ್ವಲ್ಪನೇ 2 ನಿಮಿಷ ಅಷ್ಟು ಉಳ್ಕೋಬೇಕು. ಯಾಕಂದ್ರೆ ಇದರಲ್ಲಿ ನೀರಿನ ಅಂಶ ಇರುತ್ತೆ. ಸ್ವಲ್ಪ ನೀರಿನ ಅಂಶ ಒಣಗೋವರಿಗೆ, ಯಾಕಂದ್ರೆ ರುಬ್ಬುವಾಗ ಅಂಟಂಟ ಆಗಬಾರ್ದಲ್ಲ. 2 ಮಿನಿಟ್ಸ್ ಅಷ್ಟೇ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ಇದನ್ನು ರುಬ್ಬಿ, ಈ ಕಲೋಂಜಿನೂ ರುಬ್ಬಿ ಇದೇ ಪೌಡರ್ ಅಲ್ಲಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಒಂದು 2 ಮಿನಿಟ್ಸ್ ಸ್ವಲ್ಪ ಬಿಸಿ ಆಗೋವರೆಗೆ, ಬಿಸಿ ಆಗಿದ್ದೆಲ್ಲ ಈ ತರ ನೋಡ್ಕೊಳ್ಳಿ. ಬಿಸಿ ಆಗೋವರೆಗೆ 2 ಮಿನಿಟ್ಸ್ ಹುರ್ಕೊಳ್ಳಿ. ಈ ತರ ಆಯ್ತು, ಬಿಸಿ ಆಯ್ತು ಫ್ರೆಂಡ್ಸ್. ಇದು ಸ್ವಲ್ಪ ತಣ್ಣಗಾಗೋರಿಗೆ ಬಿಡಿ. ತಣ್ಣಗಾದ್ಮೇಲೆ ಇದನ್ನ ಈ ಪೌಡರ್ ಅನ್ನು ಮಿಕ್ಸ್ ಮಾಡಿ ರುಬ್ಬಿ. ಅವಾಗ ತುಂಬಾ ನುಣ್ಣಗಾಗುತ್ತೆ. ಇಲ್ಲಾಂದ್ರೆ ಇದೊಂದೇ ರುಬ್ಬಿದ್ರೆ ಎಣ್ಣೆ ಬಿಡುತ್ತೆ. ಒಂದ್ ಸ್ವಲ್ಪ ಕಲೋಂಜಿ, ಒಂದ್ ಸ್ವಲ್ಪ ಪೌಡರ್, ಒಂದ್ ಸ್ವಲ್ಪ ಕಲೋಂಜಿ, ಸ್ವಲ್ಪ ಪೌಡರ್ ಹಾಕಿ ರುಬ್ಬಿ ಮಿಶ್ರಣ ಮಾಡಿ ಒಂದು ಡಬ್ಬೆಲಿ ಹಾಕಿಡಿ. ನೋಡಿ ಫ್ರೆಂಡ್ಸ್, 200 ಗ್ರಾಮ್ ಕಲೋಂಜಿ ಇದೆಯಲ್ಲ, 2 ಭಾಗದಲ್ಲಿ ಭಾಗ ಮಾಡಿ, 2 ಭಾಗ ಮಾಡಿ ಒಂದೇ ಸಲ ರುಬ್ಬಡಿ. ಸ್ವಲ್ಪ ಪೌಡ್ರನ್ನು ಹಾಕಿ, ಯಾಕಂದ್ರೆ ಅದೆರಡು ಜೊತೆಲೆ ರುಬ್ಬಿದ್ರೆ ನೈಸ್ ಆಗುತ್ತೆ. ಇಲ್ಲ ಒಂದೇ ರುಬ್ಬಿದ್ರೆ ಎಣ್ಣೆ ಆಗುತ್ತೆ. ಅದಕ್ಕಾಗಿ ಎರಡನ್ನೂ ಮಿಕ್ಸ್ ಮಾಡಿ ರುಬ್ಬಿ. ನೋಡಿ ಈಗ ಎಷ್ಟು ನುಣ್ಣಗಾಗಿದೆ. 2 ಮಿಕ್ಸ್ ಮಾಡಿ ರುಬ್ಬಿದ್ರೆ ಈ ತರ ನುಣ್ಣಗಾಗುತ್ತೆ. ಇದು ಕೂಡ ಇದರಲ್ಲೇ ಮಿಕ್ಸ್ ಮಾಡಿ. ಇದೇ ತರ 2 ಭಾಗದಲ್ಲೂ ಇರೋದು ಕಲೋಂಜಿಯನ್ನು ರುಬ್ಬಿ. ನೋಡಿ ಎಲ್ಲ ರುಬ್ಬಾಯ್ತು. ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿಟ್ಟು ಒಂದು ಜಾರಲ್ಲಿ ತುಂಬಿಟ್ಬಿಡಿ ಫ್ರೆಂಡ್ಸ್. ಎಲ್ಲ ಪೌಡರ್ನು ಜಾರಲ್ಲಿ ತುಂಬಿ ಇಟ್ಕೊಳ್ಳಿ. ನಿಮಗೆ ಬೇಕಾದಾಗ ನೈಟು ಇದನ್ನು ಯಾವ ತರ ಮಾಡೋದಂತ ಅದನ್ನು ಹೇಳ್ಕೊಡ್ತೀನಿ. 2 ನಿಮಿಷ. ಸಂಡೇ ಬೆಳಿಗ್ಗೆ ಹಚ್ಬೇಕಂದ್ರೆ ಸಾಟರ್ಡೆ ನೈಟ್ ಈ ತರ ಒಂದು ಲೋಟ ನೀರು ಹಾಕಿದ್ದೀನಿ. ಇಬ್ಬರಿಗೆ 3 ಅಂದ್ರೆ 2 ಲೋಟ ನೀರು ಹಾಕಿ ಇದು ಚೆನ್ನಾಗಿ ಕುದ್ದ ನಂತರ, ನೀರನ್ನು ಚೆನ್ನಾಗಿ ಕುದ್ದ ನಂತರ ಈ ಚಮಚದಲ್ಲಿ 4 ಚಮಚ ಹಾಕಿದ್ರೆ ಇಬ್ಬರಿಗೆ ಆಗೋಗುತ್ತೆ. 4 ಇಲ್ಲ ಅಥವಾ 5 ಚಮಚ ಹಾಕಿ ಅದೇ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಯಲು ಬಿಡಬೇಕು. ಚೆನ್ನಾಗಿ ಕುದ್ದಿದೆ ನೋಡಿ ಫ್ರೆಂಡ್ಸ್, ಈ ತರ ಆಗಿದೆ. ಇದು ಆಗಿದೆ, ರೆಡಿ ಆಗಿದೆ. ಈ ತರ ಕುದ್ದಾದ್ಮೇಲೆ ರೆಡಿ ಆಗಿದೆ. ಇದನ್ನು ಆಫ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿಬಿಡಿ. ಬೆಳಗ್ಗೆ ಇದರಲ್ಲೇ 2 ಅಲೋವೆರಾವನ್ನು ತಗೊಳ್ಳಿ. ಅಲೋವೆರಾವನ್ನು ಸೈಡಲ್ಲಿ ತೆಗೆದುಬಿಡಿ. ಈ ತರ ಅಲೋವೆರಾವನ್ನು ತಗೊಂಡು ಇದರಲ್ಲಿ ಚಿಕ್ಕ ಪೀಸಲ್ಲಿ ಕಟ್ ಮಾಡಿ ಇದರಲ್ಲೇ ಬೆಳಗ್ಗೆ ಹಾಕಿ. ಮಾರ್ಕೆಟಲ್ಲಿ ಈಗ ಜಲ್ಲಿ ಸಿಗುತ್ತೆ, ಅಲೋವೆರಾ ಜೆಲ್ ಸಿಗುತ್ತೆ. ಬಟ್ ನನ್ನ ಈ ತರ ರಿಯಲ್ ಇದೆ ಅಂತ ನಾನು ರಿಯಲ್ ಯೂಸ್ ಮಾಡ್ತಾ ಇದ್ದೀನಿ. ಈ ತರ ಎಲ್ಲ ಪೀಸನ್ನು ಮಾಡಿಕೊಂಡು ಈ ತರ ಎರಡು ಅಲೋವೆರಾ, ಈ ತರ 2 ಅಲೋವೆರಾ ಕಟ್ ಮಾಡಿಕೊಂಡು ಇದನ್ನು ರುಬ್ಬಿ ಈ ಮಿಕ್ಸರ್ನಲ್ಲಿ ಮಿಕ್ಸ್ ಮಾಡಿ ತಲೆಗೆ ಅಪ್ಲೈ ಮಾಡಿ. 1 ವಾರ ನೋಡಿ ಫ್ರೆಂಡ್ಸ್, ನಿಮಗೆ ತಾನೇ ರಿಸಲ್ಟ್ ಗೊತ್ತಾಗುತ್ತೆ. ನಾನು ಕರ್ನಾಟಕದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ಎಲ್ಲರೂ ಕಮೆಂಟ್ ಕೊಡಿ. ಆಗ ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ನನಗೆ ಲೈಕ್ ಶೇರ್ ಮಾಡಿ ಎಲ್ಲರಿಗೆ.
ನೋಡಿ, ಒಂದು ವಾರ ಯೂಸ್ ಮಾಡಿ ನೋಡಿ. ನಿಮ್ಗೆ ಚೆನ್ನಾಗಿ ಅನಿಸಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಎಲ್ಲರಿಗೂ. ಎಲ್ಲದನ್ನು ರೆಡಿ ಆದಮೇಲೆ ಮಾರ್ನಿಂಗಲ್ಲಿ ಮಗುಗೆ ಈ ಥರ ಬೈತಲನ್ನು ತೆಗೆದು ಈ ಥರ ಹಚ್ಕೊತ ಹೋಗಿ ಬೇರುಗಳಲ್ಲಿ. ಒಳ್ಳೆ ಗ್ರೋತ್ ಬರುತ್ತೆ ಕೂದಲಲ್ಲಿ. ಒಂದೇ ವಾರದಲ್ಲಿ ನಿಮಗೆ ಎಫೆಕ್ಟ್ ಗೊತ್ತಾಗುತ್ತೆ. ಈ ಥರ ಒಂದೊಂದು ಬೇರು ತೆಗೆದು ವಾರಕ್ಕೆ 2 ಸತಿ ಆದರೆ 2 ಸತಿ ಹಚ್ಚಿ, ಇಲ್ಲಾಂದರೆ ವಾರಕ್ಕೆ 1 ಸಲ ಆದರೂ ನಿಮ್ಮ ಮಕ್ಕಳಿಗೆ, ನೀವು ದೊಡ್ಡವರು ಚಿಕ್ಕವರು ಎಲ್ಲರೂ ಹಚ್ಬೋದು. ಇದನ್ನು ಈ ರೆಮಿಡಿ ಭಾಳನೇ ಒಳ್ಳೆ ಕೆಲಸ ಮಾಡುತ್ತೆ. ನೋಡಿ, ಟ್ರೈ ಮಾಡಿ ನೋಡಿ. ವೀಕ್ಲಿ 1 ಟೈಮ್ ಕೈಯಿಂದ ಕೂಡ ಹಚ್ಬೋದು, ಬ್ರಷಿಂದ ಹಚ್ಚಿಲ್ಲ ಅಂದರೂ. ಈ ಥರ ಹಚ್ಚಿ 1 ಅವರ್ ಬಿಟ್ಟು ನೀವು ಯಾವ ಶ್ಯಾಂಪು ಯೂಸ್ ಮಾಡ್ತೀರೋ ಆ ಶ್ಯಾಂಪುಯಿಂದ ಕ್ಲೀನಾಗಿ ತೊಳೆದಾದ್ಮೇಲೆ ಅವೇನು ಸ್ವಲ್ಪ ಆದರೂ ಡಸ್ಟ್ ಅದರಲ್ಲಿರುತ್ತೋ ಅದು ಕೂದಲು ಒಣಗಿದ್ಮೇಲೆ ತಾನಾಗಿ ಉದುರೋಗುತ್ತೆ. ಆಮೇಲೆ ನಾರ್ಮಲಾಗಿ ಎಣ್ಣೆ ಹಚ್ಚಿ ತಲೆ ಬಾಚ್ಕೊಳ್ಬೋದು. ಏರ್ಸಲ್ಲಿ ತುದಿವರೆಗೆ ಸ್ವಲ್ಪ ಹಿಂಗೆ ಹಚ್ಕೊತ ಹೋಗಿ ಎಲ್ಲ ಹಚ್ಚಾದ್ಮೇಲೆ, ಮೆಹಂದಿ ಹಚ್ಚಾದ್ಮೇಲೆ ಯಾವ ಥರ ತುರ್ದು ಕಟ್ಟಿರ್ತಾನೆ ಆ ಥರ ಕಟ್ಟಿ 1 ಅವರ್ ಬಿಟ್ಬಿಡಿ. ಆಮೇಲೆ ನಿಮ್ಮ ಶ್ಯಾಂಪುಯಿಂದ ಕ್ಲೀನಾಗಿ ತೊಳೆಯುತ್ತೆ.